ಮಂಟಪ ಚಿತ್ರಯಾತ್ರೆ ಶಿರಾನಗರದ ಭಾಗ್ಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪ ನಿರ್ದೇಶನದ ಸ್ವಪ್ನ ಮಂಟಪ ಚಿತ್ರಯಾತ್ರೆ ಉದ್ಘಾಟನೆ ನೆರವೇರಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರಪ್ಪರವರು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಮತ್ತು ನಾಡೋಜ ಬರಗೂರು ರಾಮಚಂದ್ರಪ್ಪ, ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜೆಪಿ ಪಾಂಡುರಂಗಯ್ಯ ಮತ್ತು ನರೇಶ್ ಬಾಬು ಹಾಗೂ ರೂಪೇಶ್ ಕೃಷ್ಣಯ್ಯ ಸೇರಿದಂತೆ ಹಲವರು ಮುಖಂಡರು ಕೂಡ ಉಪಸ್ಥಿತರಿದ್ದರು. ದುಡ್ಡು ಕೇಳಿ ಕೊಡಲ್ಲ ಖಾಲಿ ಮಾಡುದಲ್ಲ. ಮೊದ್ಲೇಳರು ಲಾರಿ ಕೊಡ್ಸಂತ ಈಗ ಒಂದು ಸಿನಿಮಾ ಮಾಡಿಸ್ಬೇಕು, ಇಲ್ಲ ಒಂದು ಸ್ಕೂಲ್ ಓಪನ್ ಮಾಡಿಸ್ಬಿಡ್ಬೇಕಲ್ಲ. ಅವ್ನ ಕಾಂಪಿಟೇಟಿವ್ ಅಂದ್ರೆ ಸ್ಕೂಲ್ ಮಾಡಿಸ್ಬಿಟ್ಬಿಟ್ರೆ ಸಾಕು. ಮೋಸ್ಟ್ಲಿ ನಿಮ್ಗೆ ಅದಕ್ಕೆ ಶುರು ಆಯ್ತಾ? ಆರೈಕೆ ಅಂತೆ ನಮ್ಮೆಲ್ಲರ ನೆಚ್ಚಿನ ಮೇಷ್ಟ್ರು ಬರಗೂರು ರಾಮಚಂದ್ರಪ್ಪನವರ ನಿರ್ದೇಶನದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಚಿತ್ರ ಸ್ವಪ್ನ ಮಂಟಪ. ಚಿತ್ರವನ್ನ ಇವತ್ತು ಬಿಡುಗಡೆ ಆಗಿದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಬಹುಶಃ ರಾಮಚಂದ್ರಪ್ಪನವರ ಯಾವುದೇ ಸಿನಿಮಾಗಳಾಗ್ಲಿ, ಯಾವುದೇ ಕೃತಿಗಳಾಗ್ಲಿ, ಅದಕ್ಕೆ ಒಂದು ಮಹತ್ವ ಇರ್ತದೆ ಮತ್ತು ಒಂದು ಅರ್ಥ ಇರ್ತದೆ. ಅದನ್ನ ಸಿನಿಮಾ ನೋಡಿದ ಮೇಲೆ ನಮಗೆ ಅರ್ಥ ಆಗ್ತದೆ. ಏನೇ ಆಗ್ಲಿ, ಈ ಸಂದರ್ಭದಲ್ಲೂ ಕೂಡ ನಮ್ಮವರಾಗಿ ಆ ಸಿನಿಮಾದಲ್ಲಿ ಅಭಿರುಚಿಯನ್ನು ಇಟ್ಟುಕೊಂಡು ಅವರು ಒಂದು ಮಾರ್ಗದರ್ಶಕರಾಗಿ ಬೇರೆಯವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ರೀತಿಯಲ್ಲಿ ಮುನ್ನಡೀತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಯುವಕರೆಲ್ಲರೂ ಕೂಡ ಜಾಸ್ತಿ ಆಕರ್ಷಿತರಾಗ್ತಾ ಇರ್ತಕ್ಕಂಥದ್ದು ಸಿನಿಮಾಕ್ಕೆ. ಇವತ್ತು ಬರ್ತಾ ಇರ್ತಕ್ಕಂಥ ಸಿನಿಮಾಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಒಂದು ರೋಗಗ್ರಸ್ತವಾದಂತ ಸಮಾಜವನ್ನು ಹುಟ್ಟಾಕ್ತಾ ಇದ್ದಾರ ಅಂತಕ್ಕಂಥ ರೀತಿಯಲ್ಲಿ ಸಿನಿಮಾಗಳು ಬರ್ತಾ ಇರ್ತಕ್ಕಂಥದ್ದು. ಸಿನಿಮಾದಲ್ಲಿ ನಮ್ಮಲ್ಲೆಲ್ಲ ಕಾದಂಬರಿಗಳಿದೆ, ಕಥೆಗಳಿದೆ, ಇತಿಹಾಸಗಳಿದೆ. ಅದನ್ನ ಆಧರಿಸಿ ಯಾವ್ದಾದ್ರು ಕೂಡ ಸಿನಿಮಾಗಳನ್ನ ತೆಗೆದ್ರೆ ಒಂದು ಅರ್ಥ ಆಗುತ್ತೆ, ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇವತ್ತು ಏನಾಗಿದೆ, ಮನೋರಂಜನೆಗೋಸ್ಕರ, ಇವತ್ತು ಹಣಕ್ಕೋಸ್ಕರ ಸಿನಿಮಾ ಮಾಡ್ತಾ ಇರ್ತಕ್ಕಂಥದ್ದೇ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ನಮ್ಮ ಮೇಷ್ಟ್ರು ಅಂತವ್ರು ಉಳಿದಿರೋದ್ರಿಂದ ಸ್ವಲ್ಪ ಅದಕ್ಕೆ ಬೆಲೆ ಅಂತಕ್ಕಂಥದ್ದಿದೆ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗುವಂತ ರೀತಿಯಲ್ಲಿ ಆಗ್ಬೇಕಾಗುತ್ತೆ. ಚಿತ್ರರಂಗ ಅದನ್ನ ಬೆಳೆಸ್ಕೊಂಡದಲ್ಲೇ ಇದ್ರೆ, ಜನರು ಅದನ್ನ ಆ ರೀತಿಯಾಗಿ ಅಭಿರುಚಿಯನ್ನ ವ್ಯಕ್ತಪಡಿಸಲೇ ಇದ್ರೆ ಅದು ಮುಂದಕ್ಕೆ ಸಮಾಜಕ್ಕೆ ಒಂದು ಅಪಾಯ ಕಟ್ಟಿಟ್ಟು